ಕೆಎಸ್ಆರ್ಟಿಸಿ ಬಸ್ ಚಾಲಕನ ಆತುರದ ಎಡವಟ್ಟಿಗೆ ವಿದ್ಯಾರ್ಥಿನಿಯ ಭವಿಷ್ಯವೇ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಎಸ್ಜೆಸಿಐಟಿ ಕಾಲೇಜು ಬಳಿ ಸಂಭವಿಸಿದೆ. ಅಂದಹಾಗೆ ಕೆಂಪೇಗೌಡ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಬಸ್ ಹತ್ತುವ ಭರದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಚಾಲಕನ ನಿರ್ಲಕ್ಷ್ಯದಿಂದ ಬಸ್ ಮುಂದೆ ಸಾಗಿದ ಪರಿಣಾಮ ವಿದ್ಯಾರ್ಥಿನಿ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾಳೆ. ಈ ವೇಳೆ ಬಸ್ನ ಹಿಂಬದಿಯ ಚಕ್ರಗಳು ವಿದ್ಯಾರ್ಥಿನಿಯ ಕಾಲುಗಳ ಮೇಲೆಯೇ ಹರಿದು ಕಾಲುಗಳು ಸಂಪೂರ್ಣ ಅಪ್ಪಚ್ಚಿಯಾಗಿವೆ. ಇದರಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವಿದ್ಯಾರ್ಥಿನಿಯನ್ನ ಕೂಡಲೇ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಘಟನೆಯಲ್ಲಿ ಕಾಲುಗಳು ಗಂಭೀರವಾಗಿ ಗಾಯಗೊಂಡಿರುವ ಕಾರಣ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಘಟನೆಯ ನಂತರ ರೊಚ್ಚಿಗೆದ್ದ ವಿದ್ಯಾರ್ಥಿಗಳೆಲ್ಲ ಬಸ್ ಚಾಲಕನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಎಸ್ಜೆಸಿಐಟಿ ಬಸ್ ನಿಲ್ದಾಣದ ಬಳಿ ಈ ದುರ್ಘಟನೆ ನಡೆದಿದ್ದು, ಎಲ್ಎಲ್ಬಿ ವಿದ್ಯಾರ್ಥಿನಿ ದೇವನಹಳ್ಳಿಗೆ ತೆರಳಲು ಬಸ್ ನಿಲ್ದಾಣಕ್ಕೆ ಬಂದಿತ್ತು. ಈ ವೇಳೆ ಬಸ್ ಹತ್ತುವಾಗ ಉಂಟಾದ ನೂಕುನುಗ್ಗಲಿನಲ್ಲಿ ಅವರು ಕೆಳಗೆ ಬಿದ್ದಿದ್ದಾರೆ. ವಿದ್ಯಾರ್ಥಿಗಳು ಕಿರುಚಾಡಿದ್ರು. ಬಸ್ ಚಾಲಕ ಗಮನಿಸದೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬಂದ ಪರಿಣಾಮ ವಿದ್ಯಾರ್ಥಿನಿಯ ಕಾಲಿನ ಮೇಲೆ ಬಸ್ ಹರಿದಿದೆ ಎಂದು ಹೇಳಲಾಗುತ್ತಿದೆ. ಗಂಭೀರವಾಗಿ ಗಾಯಗೊಂಡ ಭಾನುಶ್ರೀಯನ್ನ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಾಸ್ ತಗೊಂತಾರೆ ಇಲ್ಲ ಸರ್, ಸ್ಟೂಡೆಂಟ್ ಪಾಸ್ ತಗೊಂತಾರೆ ಇಲ್ಲ, ಸರ್ಕಾರಕ್ಕೆ ದುಡ್ಡು ಬರುತ್ತಾ ಇಲ್ಲ, ಅಟ್ಟ ಟೈಮಿಗೆ ನೀವು ದುಡ್ಡು ತಗೊಂಡು ಬಡ್ಡಿ ಸಮೇತ ಲೆಕ್ಕ ಮಾಡಿದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? ನಿಮ್ಗೇನಾದ್ರು ಗೋಲ್ಡ್ ಸರ್ಕಾರಿ ಸೌಲಭ್ಯವನ್ನು ಉಪಯೋಗ ಪಡಿಸ್ಕೊಂಡಾಗ ನಾವು ಅದನ್ನ ಯಾರು ಏನ್ ಅನ್ಬೇಕು ಹೇಳಿ? ಅವ್ರ ತಂಗಿ ಆಗಿದ್ರೆ ಕೇಳ್ರಿ, ಅಲ್ಲ ಅವ್ರ ತಂಗಿ ಆಗಿದ್ರೆ ಕೇಳಪ್ಪ. ಸ್ಟೂಡೆಂಟ್ಸ್ ಕಳೋಗಿರೋದು ನಿಮ್ಮ ಹೆಸರು ಹೇಳಿ? ಸುಹಾಸ್ ಅಂತ ಸರ್. ಏನಾಯ್ತು? ಆ ಹುಡುಗಿ ಬಂದ್ಬಿಟ್ಟು ಬಸ್ ಕಾಯ್ತಾ ಇದ್ರು ಸರ್. ಬಸ್ ಬಂದ್ಬಿಟ್ಟು ಸ್ಟಾಪ್ ಮಾಡಿ ಸೊ ಹುಡುಗಿ ಹತ್ತಕ್ಕೆ ಹೋಗಿ ಹೊರಗಡೆ ಬಿದ್ದಿ ತಕ್ಷಣ 4-5 ಸಲ ಬಸ್ ಹಚ್ಚಿದ್ದಾರೆ ಸರ್ ಹುಡುಗಿ ಮೇಲೆ. ಏನ್ ಹೆಸರು? ಹುಡುಗಿ ಹೆಸರು ತನು. ದೇವನಹಳ್ಳಿ ಹುಡುಗಿ. ಗೊತ್ತಿಲ್ಲ ಅಷ್ಟೇ ಸರ್. 4-5 ಸಲ ಬಸ್ ಮುಂದೆ ಹಿಂದೆ ಹಚ್ಚವ್ರೆ ಸರ್. 3rd ಇಯರ್ ಸರ್, ಕೆಂಪೇಗೌಡ ಲಾ ಕಾಲೇಜು 3rd ಇಯರ್ ಹುಡುಗಿ. 3 ಸಲ ಹಚ್ಚವ್ರೆ ಸರ್. ಈಗ ಪೊಲೀಸರು ನೋಡಿದ್ರೆ ಎಲ್ಲ ಸ್ಟೇಷನಲ್ಲಿ ಮಾತಾಡ್ಕೊಂತೀನಿ ಅಂತ ಎತ್ಕೊಂಡು ಹೋಗೋರು. ಅವ್ರ ಪೊಲೀಸರು ಏನ್ ಮಾತಾಡ್ತಾರೆ? ಅಲ್ಲ, ಈಗ ಹುಡುಗಿ ಏನು ಬಸ್ ಹತ್ತಕ್ ಹೋಗಿದ್ರ? ಬಸ್ಸಲ್ಲಿ ಇದ್ರ? ಬಸ್ ಸ್ಟಾಪ್ ಮಾಡ್ತು ಸರ್. ಹತ್ತಕ್ ಹೋಗಿದ್ದು. ಹತ್ತಕ್ ಹೋಗಿದ ತಕ್ಷಣ ಮೂವ್ ಮಾಡ್ಬಿಟ್ಟವ್ರ. ಅವ್ರಿಗೆ ಸ್ಲಿಪ್ ಆಗ್ಬಿಟ್ಟು ಬಿದ್ದವ್ರ ಬಿದ್ದಾಗ ಹಿಂದೆ ಇದ್ದವರೆಲ್ಲ ಕಿರ್ಚಿದ್ರೆ ಕೂಡ ಡ್ರೈವರ್ ನಿಲ್ಸಿಲ್ಲ. ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದ್ಬಿಟ್ಟು ಮತ್ತೆ ಮುಂದೆ 4 ಸರಿ ಹಚ್ಚವನೆ ಸರ್. ಹಿಂಗೆ ಕಾಲ್ ಮೇಲೆ ಡ್ರೈವರ್ ಹಚ್ಚಿರೋದು. ಹೆಣ್ಮಗು ಏನಾಗಿದೆ? ಕಾಲೇ ಇಲ್ಲ ಸರ್. ಕಾಲು ಇಲ್ಲಿ ಫುಲ್ ಹಚ್ಚಿರೋದು. ಫುಲ್ ಎಲ್ಲ ಹೋಗ್ಬಿಟ್ಟಿದೆ ಕಾಲು. ಈಗ ಹುಡುಗಿಗೆ ಯಾರು ಸರ್ ಇದು? ಪೊಲೀಸರು ನೋಡಿದ್ರೆ ಇದೆತ್ಕೊಂಡು ಹೋದ್ರು. ಇನ್ನು ಯಾರು ಕೊಡ್ತಾರೆ ಸರ್ ನ್ಯಾಯ ಹುಡುಗಿಗೆ? ನೋಡ್ತಾರೆ ಸರ್. ನಮ್ಗೇನು ಅಲ್ಲ ಸರ್, ಸ್ಟೂಡೆಂಟ್ಸ್ ಪರವಾಗ ಬಂದಿರೋದು. ನಮಗೂ ಡೈಲಿ ಬಸ್ ಹತ್ತಕ್ಕೆ ಬರ್ತೀವಿ, ಒಂದು ಬಸ್ಸು ನಿಲ್ಸಲ್ಲ. 2 ಅವರ್ 3 ಅವರು ಕಾಯ್ಬೇಕು ಒಂದೊಂದು ಬಸ್ಗೆ. ಮನೆಗೆ ಹೋಗೋದು ಲೇಟ್ ಆದರೆ ಮನೇಲಿ ಇದು ಮಾಡ್ತಾರೆ. ಯಾಕೆ ನಾವೇನು ಓಟ್ ಹಾಕಲ್ವಾ? GST ಕಟ್ಟಲ್ವಾ? ಬಸ್ಸಸ್ ಯಾಕೆ ಕೊಡಲ್ಲ? ಏನು SSCT ಕಾಲೇಜಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಪುಟ್ಟಪರ್ತಿ ರೋಡ್ ಹಾಕೊಂಡ ಕಾಸಿಗೆ ಇವತ್ತು KSRTC ಬಸ್ಸು ಬಂತು. ಅದರದಲ್ಲಿ ತುಂಬ ಲೋಡ್ ಆಗಿತ್ತು.
ಆದರೆ ಅವ್ರು ನಿಲ್ಲಿಸ್ತಿರನೇ ಹುಡುಗರನ್ನ ಹತ್ತಿಸ್ಕೊಳ್ದಿರನೇ ಆತ್ರವಾಗಿ ಬಂದು ಹುಡುಗರು ಹತ್ತಿದ್ದಂಗೆ ಮೂವ್ ಮಾಡಿ ಮುಂದಕ್ಕೆ ಬಂದಿದ ತಕ್ಷಣ ಆ ಹುಡುಗಿ ಏನು ಪಾಪ ಡೋರಲ್ಲಿದ್ದಿರೋ ಹುಡುಗಿ ಪಾಪ ಬಿದ್ದೋಗ್ಬಿಟ್ಟು ಕಿರ್ಚಿಕೊಂಡ್ರು ಸಹ KSRTC ಡ್ರೈವರ್ ಅವರು ಸ್ಲೋ ಮಾಡ್ದಾನೆ ಮತ್ತು ಅವರು ಕಿರ್ಚಾಟಕ್ಕೆ ಭಯ ಬಿದ್ದು ಏನು ಇವತ್ತು ಆ ಹುಡುಗಿ ಪಾಪ ಕಾಲ ಮೇಲೆ ಬ್ಯಾಕ್ ವೀಲ್ ಹತ್ಬಿಟ್ಟು ಮುಂದಕ್ಕೆ ಹೋಗಿತ್ತು. ಮತ್ತೆ KSRTC ಡ್ರೈವರ್ ಅವರು ಮತ್ತೆ ಹಿಂದಕ್ಕೆ ಬಂದು ಆ ಎರಡೂ ಕಾಲುಗಳು ಗಾಯ ಆಗಿದ್ದು, ಒಂದು ಕಾಲು ಪಚ್ಚಿ ಆಗ್ಬಿಟ್ಟಿರ್ತದ. ಆ ದೃಶ್ಯ ಮಾಂಸ ಎಲ್ಲ ರಸ್ತೆಯಲ್ಲಿ ಬಿದ್ದಿದೆ ನೋಡಿ. KSRTCಯಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಸರ್ಕಾರಿ ನೌಕರರಿಗೆ ಗೋಲ್ಡ್ ಮೆಡಲಿಸ್ಟ್ ಕೊಡಲ್ಲ ನೋಡು. ಪ್ರತಿಯೊಂದು ಖಾಸಗಿ KSRTC ಬಸ್ಸಲ್ಲಿ ಅಂತಾರಾಜ್ಯ ಮತ್ತು ಪುಟ್ಪರ್ತಿ ಬೋರ್ಡು, ಗೋರೆಂಟ್ಲಾ ಬೋರ್ಡು, ಕದ್ರಿ ಬೋರ್ಡ್ ಹಾಕ ಬರ್ತಾರೆ. ಸರ್ಕಾರದಿಂದ ಇವ್ರಿಗೆ ಪಾಸು ಕೊಟ್ಟಿದ್ದಾರೆ. ಪಾಸ್ 1600 1800 ರೂಪಾಯಿ ದುಡ್ಡು ಕಟ್ಸ್ಕೊತಾರೆ. ಅದಕ್ಕೆ ಬಡ್ಡಿ ಸಮೇತ ಕೊಟ್ಟರೆ ಸಾರ್ವಜನಿಕರಿಗಿಂತ ಜಾಸ್ತಿನೇ ಬರುತ್ತೆ. ಅದು ಇವ್ರನ್ನ ಮತ್ತೆ ಸಾಗಾಣಿಕೆ ಮಾಡೋದ್ರಲ್ಲಿ ತಾರತಮ್ಯ ಮಾಡಿ ಏನು ಸರ್ಕಾರಿ ಅಧಿಕಾರಿಗಳು ಡಿಪೋ ಮ್ಯಾನೇಜರ್ ಆಗ್ಬೋದು, ಇಲ್ಲಿ ಒಂದು PC ಪಾಯಿಂಟ್ ಮಾಡಿಲ್ಲ ನೋಡಿ. ಇಲ್ಲಿ 1,500ದಿಂದ 2,000 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಆದರೆ ಅಂತಾರಾಜ್ಯದ ಬೋರ್ಡ್ ಹಾಕ್ಕೊಂಡು ಅವರಿಗೆ ತೊಂದರೆ ಕೊಟ್ಟು ಒಂದೇ ಬಸ್ಗೆ ನೂರಾರು ಜನ ಹತ್ತೋ ಥರನ ಈ ಬಸ್ಗೆ 64 ಸೀಟ್ ಕೆಪಾಸಿಟಿ ಇರುತ್ತೆ. ಅದನ್ನು RTO ಅವರು ಸಹ ಕೇಳಲ್ಲ. ಇದ್ರ ಬಗ್ಗೆ ಏನು ಕಾಳಜಿನೂ ಇಲ್ಲ. ಜನರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಕಾಳಜಿನೂ ಇಲ್ಲ. ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯನ್ನು ಯಾರೂ ಇಲ್ಲ. ಇವತ್ತೇನಾಯ್ತು? ಇವತ್ತು ಆ ಹುಡುಗಿ ಪಾಪ ಆಗಿರೋ ಇನ್ಸಿಡೆಂಟ್ ಅಂದರೆ ಬಸ್ಸು ಸೌಜನ್ಯವಾಗಿ ಹೋಗಲಿಲ್ಲ, ಗಾಬರಿ ಪಟ್ಟು ಹತ್ತಿದ್ದಂಗೆ ಹೆವಿ ಲೋಡ್ ಹಾಕಿದ್ರು. ಹೆವಿ ಲೋಡ್ ಸರ್. ಇದ್ರಲ್ಲಿ ಪುಟ್ ರೋಸ್ಟಲ್ಲಿ ನಿಂತಿದ್ಲ, ಮೇಲೆ ಕಚ್ಚಿತ್ತು ಮಗು. ಆ ಬಸ್ ಮೂವ್ ಮಾಡಿದಾಗ ಕಾಲು ಜಾರ್ಬಿಟ್ಟು ಬಿದ್ದೋದಾಗ ಕಿರ್ಚಾಡಿದ್ರು ಸಹ ಅವರು ಡ್ರೈವರ್ ಅವರು ನಿರ್ಲಕ್ಷ್ಯತನದಿಂದ ಮುಂದಕ್ಕೆ ಹೋದ್ರು. ಮತ್ತೆ ಕಾಲ ಮೇಲೆ ಬಸ್ ಹತ್ತಿದ್ರು ಸಹ ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಕೂಗಾಡಿದ್ದಕ್ಕೆ ಮತ್ತೆ ರಿವರ್ಸ್ ಗೇರ್ ಹಾಕಿ ಮತ್ತೇನೋ ಹಿಂದಕ್ಕೆ ಹೊಡೆದು ಎರಡೂ ಕಾಲುಗಳನ್ನು ಪಚ್ಚಿ ಮಾಡೋಂಥ ರೀತಿ ದುರ್ಘಟನೆ ಒಂದು ಈ SSCT ಕಾಲೇಜ್ ವಿದ್ಯಾರ್ಥಿನಿ. ಇನ್ನು ವಿದ್ಯಾರ್ಥಿಗಳ ಕೋಪ ತಾರಕಕ್ಕೆ ಏರುತ್ತಿದ್ದಂತೆ ಸ್ಥಳಕ್ಕೆ ನಂದಿ ಪೊಲೀಸರು, KSRTC ಅಧಿಕಾರಿ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಪರಿಸ್ಥಿತಿ ನಿಯಂತ್ರಿಸಿ ಬಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.